ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಕೇವಲ 5 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80ನ ಯಾವ ರೀತಿಯಾಗಿ ಸ್ಕೋರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಫಿಕ್ಸ್ಡ್ MCQs ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, 1 ಮಾರ್ಕ್ ಪ್ರತಿಯೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಟಾಪರ್ದು ಆನ್ಸರ್ ಶೀಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸೆಕೆಂಡ್ PUC ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಲಿಂಕಲ್ಲಿ ನಿಮಗೆ ಪ್ರತಿಯೊಂದು ವೀಡಿಯೋಸು ಸಿಗುತ್ತೆ. ಓಪನ್ ಮಾಡಿ ನೋಡ್ಬೋದು. ಈಗಾಗಲೇ ಗೊತ್ತು ನಿಮಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿ ಇರುತ್ತೆ ಅಂತ. ಮತ್ತೊಮ್ಮೆ ಹೇಳ್ಬಿಡ್ತೀನಿ ನಾನು. ನಿಮಗೆ 3 ಅವರ್ಸ್ ಇರುತ್ತೆ. ಅದರಲ್ಲಿ 2.25 ಅವರ್ ಮಾತ್ರ ನಿಮಗೆ ಬರೆಯೋದಕ್ಕೆ ಅವಕಾಶ ಇರೋದು. ಓಕೆನಾ? ಇಲ್ಲಿ ಟೋಟಲ್ ನಿಮಗೆ ಕ್ವಶನ್ ಪೇಪರು 121 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ. ಆದರೆ ನೀವು 80 ಮಾರ್ಕ್ಸಿಗೆ ಬರೀಬೇಕು. 2 ಅವರು 45 ನಿಮಿಷ ನಿಮಗೆ ಟೈಮಿಂಗ್ಸ್ ಇರೋದು. ಇನ್ನು ಪಾರ್ಟ್ ಎ ಅಥವಾ ಸೆಕ್ಷನ್ ಎಗೆ ಬಂದರೆ ಇಲ್ಲಿ ಮೊದಲು ನೀವು ಯಾವ ಆನ್ಸರ್ನ ಬರಿತೀರಾ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಯಾವುದ್ಯಾವುದು MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗಲ್ಲಿ ಫಸ್ಟ್ ಆನ್ಸರೇ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರಲ್ಲ ಅದರಲ್ಲೇ ಜನರಲ್ ಇನ್ಸ್ಟ್ರಕ್ಷನ್ ಅಥವಾ ನೋಟ್ ಅಂತ ಕೊಟ್ಟಿರ್ತಾರೆ. ಕ್ಲಿಯರಾಗಿ ಓದ್ಕೊಳ್ಳಿ. ಸೊ ಪಾರ್ಟ್ ಎ ಅಥವಾ ಸೆಕ್ಷನ್ ಎನಲ್ಲಿ ನಿಮಗೆ MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ವರ್ಡ್ ಇಷ್ಟು ಕ್ವಶನ್ಸ್ ಇರುತ್ತೆ. ಸೊ 20 ಮಾರ್ಕ್ಸು 20 ಕ್ವಶನ್ ಇರುತ್ತೆ. ಪ್ರತಿಯೊಂದು ಅಟೆಂಡ್ ಮಾಡಬೇಕು ನೀಟಾಗಿ. ಯಾವ ಮೇನು, ಯಾವ ಸೆಕ್ಷನ್ನು, ಕ್ವಶನ್ ನಂಬರ್ ಏನು, ಪ್ರತಿಯೊಂದು ಕೂಡ ನೀಟಾಗಿ ಮೆನ್ಷನ್ ಮಾಡಿ. ಯಾವುದೇ ಕಾರಣಕ್ಕೂ ಗಲಿಬಿಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಸೆಕ್ಷನ್ ಬಿಗೆ ಬಂದರೆ ಇದು 2 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. 5th ಮೇನಿಂದ ಶುರುವಾಗುತ್ತೆ. ಇದರಲ್ಲಿ 8 ಕ್ವಶನ್ನ ಕೊಟ್ಟಿರ್ತಾರೆ. 5 ಕ್ವಶನ್ನ ಅಟೆಂಡ್ ಮಾಡಿದರೆ 10 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ಇನ್ನು ಸೆಕ್ಷನ್ ಸಿಗೆ ಬಂದರೆ ಇದು 6th ಮೇನಿಂದ ಶುರುವಾಗುತ್ತೆ. 5 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. 7 ಕ್ವಶನ್ನ ಕೊಡ್ತಾರೆ. 4 ಕ್ವಶನ್ನ ಅಟೆಂಡ್ ಮಾಡಿದರೆ 20 ಮಾರ್ಕ್ಸು. ಅಗೇನ್ ಸೆಕ್ಷನ್ ಸಿನಲ್ಲಿ 7th ಮೇನಲ್ಲಿ ನಿಮಗೂ ಕೂಡ 4 ಕ್ವಶನ್ನ ಕೊಟ್ಟಿರ್ತಾರೆ. 2 ಕ್ವಶನ್ನ ಅಟೆಂಡ್ ಮಾಡಿದರೆ 10 ಮಾರ್ಕ್ಸು. ಸೊ 5 ಮಾರ್ಕ್ಸಲ್ಲಿ ನಿಮಗೆ ಅಗೇನ್ 6th ಮೇನು 7th ಮೇನ್ ಅಂತ ಡಿವೈಡ್ ಮಾಡಿದ್ದಾರೆ. ಇನ್ನು ಸೆಕ್ಷನ್ ಡಿಗೆ ಬಂದರೆ ಇದು 10 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. 8th ಮೇನಿಂದ ಶುರುವಾಗುತ್ತೆ. 3 ಕ್ವಶನ್ ಕೊಟ್ಟಿರ್ತಾರೆ. 2 ಕ್ವಶನ್ನ ಬರೀಬೇಕು. 20 ಮಾರ್ಕ್ಸು ಆಗುತ್ತೆ. ಸೊ ನಾನು ಹೇಳ್ದೆ ಕೇವಲ 5 ಚಾಪ್ಟರ್ಸ್ನ ಓದಬೇಕು ಅಂತ. ಯಾವ 5 ಚಾಪ್ಟರ್ಸ್ ಅನ್ನೋದ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವು ಯಾವ ಒಂದು ಚಾಪ್ಟರ್ಸ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದಬೇಕು ಅಂತಂದರೆ ನೀವೀಗ ಚಾಪ್ಟರ್ 2 ಏನಿದೆ, ಈಗ ಚಾಪ್ಟರ್ 1ನಲ್ಲಿ ನೀವು ಏನು ಓದಬೇಕು ಇಂಪಾರ್ಟೆಂಟಾಗಿ ಅಂತಂದರೆ 10 ಮಾರ್ಕ್ಸ್ದು ಈ ಒಂದು ಚಾಪ್ಟರಿಂದ ಅವ್ರು ಏನೇ ಕ್ವಶನ್ ಕೇಳಿದರೂ ಕೂಡ ನೀವು ಓದೋ ರೀತಿಯಾಗಿ ಇರಬೇಕು. ಇದರಲ್ಲಿ ಅವರು ಯಾವುದೇ ರೀತಿಯಾದಂಥ ಆರ್ಟ್ ಕ್ವಶನ್ ಕೇಳ್ತಿಲ್ಲ, ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಮತ್ತು ಈ ಒಂದು ಚಾಪ್ಟರಿಂದನೇ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಕೇಳ್ತಾರೆ. ಇನ್ನು ಇಲ್ಲಿ 1 ಮಾರ್ಕ್ಸ್ದು ವೇರಿಯೇಷನ್ ಆಗುತ್ತೆ. ಆದರೂ ಕೂಡ ಓದ್ಕೊಂಡಿರಿ. ಓಕೆನಾ? ಸೊ ಇದರಲ್ಲಿ ನೀವು ಫಸ್ಟ್ ಚಾಪ್ಟರಲ್ಲಿ 10 ಮಾರ್ಕ್ಸು ಪಕ್ಕಾ ಆಗಿ ಓದಿರಬೇಕು. ಇನ್ನು ಚಾಪ್ಟರ್ 2ಗೆ ಬಂದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಯಾಕಂತ ಅಂದರೆ ಈ ಒಂದು ಚಾಪ್ಟರಿಗೆ 18 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಇಲ್ಲಿ 3 ಬ್ಲೂ ಪ್ರಿಂಟ್ನ ನಾವು ನೋಡೋದಾದರೆ ಇಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಆ್ಯಸ್ ಇಟ್ ಈಸ್ 3 ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ನೀವು ಗಮನಿಸ್ಬೋದು. ಇದನ್ನು ಒಂದು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಇಲ್ಲಿ ನೀವು ಗಮನಿಸ್ಬೋದು ಚಾಪ್ಟರ್ 4ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಿಲ್ಲ 3 ಬ್ಲೂ ಪ್ರಿಂಟಲ್ಲಿ. ನಾನಿಲ್ಲಿ ಏನು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ ಆ ಸ್ಟಾರ್ ಮಾರ್ಕಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಓಕೆನಾ? 3 ಬ್ಲೂ ಪ್ರಿಂಟಲ್ಲಿ ಆ್ಯಸ್ ಇಟ್ ಈಸ್ ಇದೆ. ಒನ್ಸ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಒಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ನಾನು ಹೇಳಿದೆ 5 ಚಾಪ್ಟರ್ಸ್ ಅಂತ. ಯಾವ್ಯಾವುದು ಅದು ಚಾಪ್ಟರ್ ಅಂತಂದರೆ ಚಾಪ್ಟರ್ 2 ಓದಿ. ಚಾಪ್ಟರ್ 2 ಅಲ್ಲಿ ಅವರು ನಿಮಗೆ ಏನೇ ಕ್ವಶನ್ ಕೇಳಿದ್ರು ಪಕ್ಕ ಆಗಿರ್ಬೋದು. ಈ ಒಂದು ಚಾಪ್ಟರಿಂದ 1 ಮಾರ್ಕ್ದು 2 ಕ್ವಶನ್ ಬರ್ತಾ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಕೂಡ ಈ ಒಂದು ಚಾಪ್ಟರಿಂದನೇ ಕೇಳ್ತಾರೆ. 5 ಮಾರ್ಕ್ಸ್ದು ಈ ಚಾಪ್ಟರಿಂದ ಕೇಳ್ತಾರೆ. 10 ಮಾರ್ಕ್ಸ್ದು ಈ ಚಾಪ್ಟರಿಂದ ಕೇಳ್ತಾರೆ. 18 ಮಾರ್ಕ್ಸ್ ಇದೆ. ಈ ಚಾಪ್ಟರಲ್ಲಿ ಅವರು ಏನೇ ಕೇಳಿದ್ರು ನಾನು ಪಕ್ಕ ಬರಿತೀನಿ ಅನ್ನೋ ರೀತಿಯಲ್ಲಿ ಇರಬೇಕು. ಇನ್ನು ಚಾಪ್ಟರ್ 3ಗೆ ಬಂದರೆ ಟೈಮ್ ಸೀರೀಸು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರು. ಈ ಒಂದು ಚಾಪ್ಟರ್ಗೆ 13 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. 2 ಮಾರ್ಕ್ಸ್ದು
1 ಕ್ವಶನ್ ಬರುತ್ತೆ, ಮತ್ತು 1 ಮಾರ್ಕ್ದು 1 ಕ್ವಶನ್ ಬರುತ್ತೆ, 10 ಮಾರ್ಕ್ದು 1 ಕ್ವಶನ್ ಬರುತ್ತೆ. ಓಕೆನಾ, ಈ ಚಾಪ್ಟರು ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದಮೇಲೆ ನೀವು ಚಾಪ್ಟರ್ 5ನ ಓದಿ. ಚಾಪ್ಟರ್ 5ಅಲ್ಲಿ ನಿಮಗೆ ನೋಡಿ 23 ಮಾರ್ಕ್ಸು ಅಲೋಕೇಟ್ ಆಗಿದೆ. ಈ ಒಂದು ಚಾಪ್ಟರಿಂದ 1 ಮಾರ್ಕ್ಸ್ದು 3 ಕ್ವಶನ್ ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ, 2 ಮಾರ್ಕ್ಸ್ದು 2 ಕ್ವಶನ್ ಕೇಳ್ತಾರೆ, 5 ಮಾರ್ಕ್ದು 2 ಕ್ವಶನ್ ಕೇಳ್ತಾರೆ ಅಥವಾ 3 ಕ್ವಶನ್ ಕೇಳ್ತಾರೆ. ಈ 5 ಮಾರ್ಕಲ್ಲಿ ಒಂದು ಆರ್ಟ್ ಕ್ವಶನ್ ಅಂತೂ ಕೇಳ್ತಾರೆ, ಆಯಿತಾ. ನೆಕ್ಸ್ಟ್ 10 ಮಾರ್ಕ್ಸ್ ಈ ಚಾಪ್ಟರಿಂದ ಯಾವುದೇ ಕ್ವಶನ್ ಬರ್ತಾ ಇಲ್ಲ. ಇದಾದಮೇಲೆ ಚಾಪ್ಟರ್ 6ನ ಓದಿ. ಇದು ಕೂಡ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಟ್ಯಾಟಿಸ್ಟಿಕಲ್ ಇಂಟರ್ಫರೆನ್ಸ್. ಇದರಲ್ಲಿ 18 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಇಲ್ಲಿ 1 ಮಾರ್ಕ್ಸಲ್ಲಿ ನಿಮಗೆ 3 ಕ್ವಶನ್ ಇದೆ, ಆದರೆ 1 ಮಾರ್ಕ್ಸ್ ಇಲ್ಲಿ ಒಂದನ್ನು ನಿಮಗೆ ಆರ್ಟ್ ಕ್ವಶನ್ ಆಗಿ ಕೇಳ್ತಾ ಇದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಕೂಡ ಇರುತ್ತೆ. 5 ಮಾರ್ಕ್ಸ್ ಏನಿದೆ, 5 ಮಾರ್ಕ್ಸ್ದು 2 ಕ್ವಶನ್ ಕೇಳ್ತಾರೆ, ಅದರಲ್ಲಿ ಒಂದು ಆರ್ಟ್ ಕ್ವಶನ್ ಆಗಿರುತ್ತೆ. ಆರ್ಟ್ ಕ್ವಶನ್ ಅಂತಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಲೆವೆಲ್ ಆಗಿರುತ್ತೆ, ತುಂಬ ಡಿಫಿಕಲ್ಟಾಗಿ ಏನು ಕೊಡಲ್ಲ, ನೀವು ಯೋಚನೆ ಮಾಡಿ ಆನ್ಸರ್ ಬರೆಯೋ ರೀತಿಯೇ ಇರುತ್ತೆ. ಇನ್ನು 2 ಮಾರ್ಕ್ಸ್ದು 2 ಕ್ವಶನ್ ಇರುತ್ತೆ. ಇದಾದಮೇಲೆ ಚಾಪ್ಟರ್ 7 ಕೂಡ ಓದ್ಕೊಂಡಿರಿ. ಇದು ನೆಕ್ಸ್ಟ್ ಚಾಪ್ಟರ್ 8 ಕೂಡ ಮೋಸ್ಟ್ ಇಂಪಾರ್ಟೆಂಟ್, 21 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಸೊ 1 ಮಾರ್ಕ್ದು 3 ಕ್ವಶನ್ ಕೇಳ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಈ ಚಾಪ್ಟರಿಂದ ಬರ್ತಾ ಇದೆ. 5 ಮಾರ್ಕ್ಸ್ದು 3 ಕ್ವಶನ್ ಕೇಳ್ತಾರೆ, ಒಂದು ಆರ್ಟ್ ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ದು 1 ಕ್ವಶನ್, ಟೋಟಲಿ 21 ಮಾರ್ಕ್ಸು. ಸೊ ಕೇವಲ ನೀವು 5 ಚಾಪ್ಟರ್ಸ್ನ ಓದಿದರೆ 80 ಔಟ್ ಆಫ್ 80ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಈ ಚಾಪ್ಟರಲ್ಲಿ ನೀವು ಪಕ್ಕ ಪ್ರಿಪೇರ್ ಆಗಿರಬೇಕು. ಅವರು ಏನೇ ಕ್ವಶನ್ ಕೇಳಿದ್ರು ಅಟೆಂಡ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ. ಸೊ ನಾನು ಈಗಾಗಲೇ ಚಾಪ್ಟರ್ ವೈಸ್ ಆಗಿರ್ಬೋದು, ಫಿಕ್ಸ್ಡ್ ಕ್ವಶನ್ಸ್ ಆಗಿರ್ಬೋದು, ಪ್ರಿಪ್ರೇಟ್ರಿದು ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವೀಡಿಯೋಸು ನೀವು ರೆಫರ್ ಮಾಡಿದರೆ ಖಂಡಿತ 80 ಔಟ್ ಆಫ್ 80 ಸ್ಕೋರ್ ಮಾಡ್ತೀರಾ, ಅಥವಾ ಮಿನಿಮಮ್ 75 ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಈಗಾಗಲೇ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದಿದೆ. ನಮ್ಮ ಒಂದು ಚಾನಲ್ನ ರೆಫರ್ ಮಾಡಿ, ಕನ್ನಡದಲ್ಲಾಗಿರ್ಬೋದು, ಬಿಸ್ನೆಸ್ ಸ್ಟಡೀಸಲ್ಲಾಗಿರ್ಬೋದು 80 ಔಟ್ ಆಫ್ 80ನ ಸುಮಾರಷ್ಟು ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ. 75, 79 ಕೂಡ ಸುಮಾರಷ್ಟು ಸ್ಟೂಡೆಂಟ್ಸ್ ಸ್ಕೋರ್ ಮಾಡಿದ್ದಾರೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.